ಮಸದ್ಯಾಡಿ ಪೂರಿ ಮಸಿಯಾದಕ್ಕಿ ಹುಡುಗಿ ಮಾವನ ಕೈಯಾಗ ಮಾಯಾದ ಅಮ್ಮ ಕೊಟ್ಟ ಖುಷಿಯಾದಕ್ಕಿ ಹುಡುಗಿ ಆಗಿ ಮಾವನ ಕೈಯಾಗ ಮಾಯಾದ ಅಮ್ಮ ಖುಷಿಯಾದಕ್ಕಿ ಹುಡುಗಿ ಕಪ್ಪಿನ ಕೆಳಗ ಬಸಿಯಾದಕ್ಕಿ ಹುಡುಗಿ ಒಪ್ಪಿದರ ನುಸಿಯಾದಕ್ಕಿ ಹುಡುಗಿ ಗಪ್ಪನೆಯದ್ದು ಒಪ್ಪಿಕೊಂಡಾರ ಗಸಿಪಿಯಾದಕ್ಕಿ ಹುಡುಗಿ ಗಪ್ಪನೆಯದ್ದು ಅಪ್ಪಿಕೊಂಡಾರ ಗಸಿಪಿ ಸಾದಕ್ಕಿ ಅಂದೆ ಒಡಿಗಿ ಹಸಿಯಾದಕ್ಕಿ ಹುಡುಗಿ ಆನಂದಕ ಸೊಸಿಯಾದಕ್ಕಿ ಹುಡುಗಿ ಏನಾಯ್ತಪ್ಪ ಅಡಿಗೆ ಮನಿ ಒಳಗನ ಅಡಿಗೆ ಮಾಡಕ್ಕೆ ಅಕ್ಕನ ಅಡಿಗೆ ಮಾಡ್ತಾಳು ನಾ ತಂದು ಕೊಟ್ರ ಹೌದಲ್ಲ ನಾವು ತಂದು ಕೊಡು ಆಳ ಮನುಷ್ಯರು ಅಂತ ಹೇಳತ್ತಾಳ ಹೇಳ್ತಾಳ ತಮ್ಮ ಯಾಕಪ್ಪ ಅಂದ್ರೆ ನಾವು ತಂದು ಕೊಟ್ಟಾಗ ಈ ಮಾದೇವಿ ಅಡಿಗೆ ಮಾಡಿ ಹಾಕ್ತಾಳೆ ಮಾಡಕ್ಕೆ ಮತ್ತೆ ನಾವ ತಂದು ಕೊಡ್ಲಿ ಈಗೇನ ಇದು ಹಾಕ್ತಾಳು ಈಕೆ ಎಲ್ಲಿ ತರಕಿದಾಳ್ರಿ ನೋಡ್ಲ ಹೆಂಗ ನಡ್ದಾಳು ನಮಗೆ ಹೇಳ್ತಾಳ ನಮ್ಮ ಹುಡುಗ ಕೊಟ್ಟಾಗನ ಹಿಂಗಾಗ್ಯಾಳ ತಿನ್ಕನ ಹೇಳಿದೀವ ನೋಡ್ಲ ತಿಂದು ಅಪ್ಪನ ಪ್ರಸಾದ ಹೊಡೆದ ಹಿಂಗ್ ದಮ್ಮ ಹೇಳಿಕ್ಕಿ ದಮ್ಮ ಆಗ್ಯಾಳು ತೊಡಗು ಬಾವು ಬೇಕಿದ್ದಂಗಪ್ಪ ಹೆಣ್ಮಕ್ಳು ಅಂದ್ರೆ ಮತ್ತೆ ಈಗ ನಿಮ್ಮ ಕಡೆ ಇಲ್ಲ ಆ ಮಗಳಿಗೆ ನಮಗೈತಿ ಯಾಕಪ್ಪ ಅಂದ್ರ ನಮಗೆ ಹೇಳ್ತಾರು ಜಾಮೀನ್ದಾಗ ಬಿಡಿಸ್ಕೊಂಡ್ ಬಂದಂಗೈತಿ ನಮಗೆ ಹೇಳ್ತಾಳೆ ಇದು ಇಲ್ಲಿ ಮಾತು ಪರಮಾತ್ಮಗೆ ಯಾವ್ರಿ ಬಿಡಿಸ್ಕೊಂಡ್ ಬಂದಿರೇನ್ರಿ ಅವಂಗ ಯಾರಿಗಿರಿ ಜಾಮೀನ್ ಆಗ್ಯಾನೆ ನಾವು ಇವ್ರ 16,000 ಸಿಗಬಿದ್ದಿದ್ರಿ ಎಲ್ಲಿ ಕೋಟದಾಗ ಹೌದಲ್ಲ ನರಕಾಸುರ ಕೋಟೆ ಒಳಗೆ ಸಿಗಬಿದ್ದಾಗ ಇವ್ರನ್ನ ಬಿಡಿಸ್ಕೊಂಡ್ ಬಂದವ ಅವನದಾನ ಹೌದಪ್ಪ ಅದು ಗುರುತಿಲ್ಲ ಹೆಣ್ಮಗಳಿಗೆ ಜಾಮೀನ್ದಾಗ ತಂದಾನ ಅಂತ ಹೇಳ್ತಾರ ಎಲ್ಲಿ ತರ್ತಾಳ ಏನ್ ತಂದಿಲ್ಲ ಬಿಟ್ಟಿಲ್ಲ ಈಗ ಏನ್ ಹೇಳ್ತಾಳಪ್ಪ ಅಂದ್ರ ಕುತ್ತಾಗ ಬಡಬೇಡ ನಿತ್ತಾಗ ಬರಬೇಡ ಹೌದ್ರಿ ಇದು ನೋಡಪ್ಪ ಎಲ್ಲಿ ಹೆಣ್ಮಗಳು ಮಾತು ತಂದಾಳ ಇದನ್ನ ಯಾವಪ್ಪ ಅಂದ್ರ ಗಣ ಮಕ್ಕಳಿಗೆ ನಮಗ ಬುದ್ಧಿ ಹೇಳ್ತಾಳೆ ಈಕಿ ಇಲ್ಲಿಗೆ ಏನಾಗೈತಪ್ಪ ಅಂದ್ರ ಮಸಿ ಇದಕ್ಕೆ ಇದ್ಲಿಗೆ ಹೇಳ್ತಿತ್ತ ಹಂಗ ಈ ಹುಡುಗಿ ಏನು ಹೇಳ್ತಾಳಪ್ಪ ಅಂದ್ರ ಕುತ್ತಾಗ ಬರಬೇಡ ನಿತ್ತಾಗ ಬರಬೇಡ ಸೋಮವಾರ ಬರಬೇಡ ಮಂಗಳವಾರ ಬರಬೇಡ ಬುಧವಾರ ಬರಬೇಡ ಗುರುವಾರ ಬರಬೇಡ ಶನಿವಾರ ಬರಬೇಡ ಯಾಕಪ್ಪ ಅಂದ್ರ ಈ ದೈವದಕ್ಕಿಂತ ನಾವು ಶಾಣ್ಯರಲ್ಲ ಯಾಕಪ್ಪ ಅಂದ್ರೆ ಏನ ನಿಮ್ಮ ಪಾದ ತಳಗಿನ ಧೂಳಿದ್ದಂಗ ನಾವು ಏನಾಗೈತಿ ಈ ಚಿಂಚಿಲೊಪ್ಪಂದು ಮೈದರಿಗೆ ಬರಬೇಕಾದ್ರೆ ಸರ್ವಸಾಧಾರಣ 45 ವರ್ಷ ಹಿಡ್ಕೊಂಡು ಬಂದೀನಿ ಯಾಕಪ್ಪ ಅಂದ್ರೆ ಎಲ್ಲ ಕಲಾವಿದರು ಕೂಡ ಬಂದು ಹೋಗಿನಿ ನೀರುಗುಡ ಕಾಚನಾಥನು ಕೂಡ ಬಂದು ಹೋಗಿನಿ ಯಾವ ನಮ್ಮ ಮದುವೆ ಭಾಗಣ್ಣನ ಕೂಡ ಬಂದು ಹೋಗಿನಿ ಯಾವ ಮತ್ತು ಅದೇ ಭಾಗಣ ಖ್ಯಾಡ್ಗಿ ಭಾಗಣ್ಣನ ಕೂಡ ಬಂದು ಹೋಗಿನಿ ಸ್ವತಃ ನಮ್ಮ ತಂದಿನ ಹಾಡ್ತಿದ್ರು ಸಾರವಾಡ ಹುಸೇನ್ ಸಾಬರ್ ತಂದು ಪ್ರಥಮದಲ್ಲಿ ಏನೈತಲ್ಲ ಕೊಟ್ಲಿಗೆ ಭೌರೋಗ ನಮಗೆ ಆ ಗಿಡದ ತಳಗೆ ಹಚ್ಚಿದ್ರು 40 ವರ್ಷದಿಂದ ಮಾತಾ ಅದು ಏನೈತಿರಪ್ಪ ಅದ್ರ ತಂಗಿ ಕುತ್ತಾಗ ಬರಬೇಡ ನಿತ್ತಾಗ ಬರಬೇಡಪ್ಪ ಅಂದ್ರ ಈಗೀಗ ಹೊಲಿ ಬಂದಿರ್ತೈತಿ ಏನು ಮುಟ್ಟಾಗಿರ್ತೈತಿ ಈಗೀಗ 5 ದಿವಸ ಏನಾಗೈತಿಲ್ಲ ಈಗೀಗ ಮುಟ್ಟಾಗಿರ್ತೈತಿ ಮುಟ್ಟಾದಾಗ ಅವ್ಯಾಕೆ ಹೋಗ್ತಾನಲ್ಲಿ ಬಿಡ್ತಾನ ಅವಾಗ ಅವ್ ಬಿಡ್ತಾನ ಆ ಮುಟ್ಟು ಹೋಗಿದ ಬಳಕ ಅವ ಹೆಂಗ್ ಬಿಡ್ತಾನ ಕಾಕ 70 ವರ್ಷದ ಮುದುಕಾದ್ರು ಅವು ಹೋಗಾವ್ ನಾವು ಯಾವಾರು ಕೇಳಲ್ರಿ ಯಾಕಪ್ಪ ಅಂದ್ರ ಆ ಮುಟ್ಟ ಆದಾಗ ಏನಾಗೈತಲಪ್ಪ ಅಂದ್ರ ಹೋಗಿ ಮುಟ್ಟಿದ್ರೆ ಎಂತ ಹುಡ್ತಾವ ಗುರ್ತೈತನ ಈಗ ಏನು ಕೆಂಪು ಮೂತಿ ಹುಟ್ಟ್ಯಾ ನೋಡಿ
ಈಕಿ ಹಿಂದೆ ಏನೈತಲ್ಲ ಹುಡುಗ ಆಕಿ ಮಗನ ಅದ ನಾವು ಮಾದೇವಿ ಮಗನ. ಹೌದ್ರಿ. ಮತ್ತೆ ಇವು ಏನೋ ಸೂರು ಹಾಕ್ತಲ್ಲ ಮಾದೇವಿ ಗಂಡ ನಾವು. ಯಾಕಪ್ಪ ಅಂದ್ರ ಸುಳ್ಳು ಮಾತಾಡಬಹುದಿಲ್ಲ. ನಿಮ್ಮಲ್ಲಿ 20 ವರ್ಷ ಕಾರ್ಯಕ್ರಮ ಮಾಡ್ಯ ನಾವು ಮಾಡ್ಯಾರ್ರಿ. ಮತ್ತ ಭಜನೆ ಒಳಗೆ ಎತ್ತಿದ ಕೈ ಮಾಸ್ತರ್ ಅವ. ಹೌದ್ರಿ. ಎಲ್ಲ ವಚನಗಳು ಎಲ್ಲ ಸಾಹಿತ್ಯ ಏನದ ಗಂಡಿಂದ ಎಲ್ಲ ಬಳಸ್ಕೊತ ಬಂದ ನಾವು. ಬಂದಾರ್ರಿ. ಆ ಗಂಡಿಂದ ಬಳಸ್ಕೊತ ಬಂದಾನಪ್ಪ ಅಂದ್ರೆ ನಾವು ಇಲ್ಲಿ ತನ ಸುಮ್ಮ ಕೂತಿದ್ವಿ. ಯಾಕ ಇದ್ರೆ ಇರ್ಲಿ. ಯಾಕಪ್ಪ ಅಂದ್ರೆ ಮೊದಲ ಸುರ್ಬತ್ತಿಗೆ ಏನಾಗಿತ್ತಲ್ಲ ಗಜಿಬಿಜಿ ಗಡಬಿಡಿ ಮಾಡ್ಲಾಕ್ ಬರುದಿಲ್ಲ. ಹೌದ್ರಿ. ಆರಿಸಿ ಊಟ ಮಾಡಿದ್ರನ ಸ್ವಾದ ಹತ್ತೈತಮ್ಮ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಏಕದಮ್ಮ ಸುಡು ಸುಡು ಊಟ ಮಾಡಿದ್ರೆ ಸೊಂಡಿ ಸುಡ್ತಾವ. ಸೋಡ್ಲಿ ಅವ್ರದೊಮ್ಮೆ ಆಗಲ್ರಿ. ಅದಕ್ಕೆ ಏನಾಗೈತಪ್ಪ ಅಂದ್ರ ಯಾವ ಬಲಕ ಹನುಮಂತ ಇರ್ತಾನ ಎಡಕ್ಕೆ ಇವ್ರ ತಾಯಿ ಇರ್ತಾಳ. ನೋಡು ಹನುಮಂತ ಮತ್ತು ಗಣಪತಿ ಇದ್ದಪ್ಪ ಅಂದ್ರ ನಿನ್ನ ಬಂದ ಕಂಡು ದೂರ ಮಾಡೋರು ಅವ್ರ ಅದಾರ. ನಿಮ್ಮ ತಾಯಿನಿಂದ ಏನೂ ಆಗಿಲ್ಲ. ಈಗ ಏನ್ ಹೇಳ್ತಾನವ ಶ್ರವಣ ಕುಮಾರದ ಹೇಳ್ದವ. ಶ್ರವಣ ಕುಮಾರ ಏನೈತ್ರಪ್ಪ ತಾಯಿ ತಂದೆನ ತಗೊಂಡು ಗೀಸಿಂದ ಹೆಗಲ ಮೇಲೆ ಇಟ್ಕೊಂಡು ಗೀಸಿಂದ ಹೋಗಿದ್ದ. ಅದು ನಾ ಮೊದಲ ಹೇಳಿನಿ ಹೋಗಿದ್ದ ಖರೆ ಐತಪ್ಪ. ನಿಮ್ಮ ತಾಯಿಗಳು ಯಾರು ಒಯ್ದಿಲ್ಲ. ಶ್ರವಣ ಕುಮಾರ ಮತ್ತ ಅದನ್ನ ತೋರಿಸ್ಬೇಕಾಗಿತ್ತಲ್ಲ ದೇವ್ರನ್ನ. ಕಾಚಿಗೆ ರಾಮೇಶ್ವರಕ್ಕೆ ಹೋಗ್ಬೇಕಾಗಿತ್ತು. ಅವಾಗ ಹೇಳ್ತಾಳ್ರಿ ನೀವು ನಾನು 9 ತಿಂಗಳ ತಾನು ಹೊಟ್ಟಿ ಒಳಗೆ ಜೋಪಾನ ಮಾಡ್ಯಾನತ್ರಿ. 9 ತಿಂಗಳು 9 ದಿವಸ ಹೊತ್ತು ಹಡವಾಗಿ ತಾಯಿ ಜಗತ್ತ ಒಳಗ ಅದಾರ ಇಲ್ಲ ಅನ್ನೋದಿಲ್ಲ. ಮೊದಲು ಪಾಠಶಾಲೆ ತಾನೇ ಮೊದಲನೇ ಗುರು ಇವು ಈ ತಾಯಿನ ಅಳತ್ ಹೇಳ್ತಾಳ. ಎಲ್ಲಿ ಗುರು ಬರ್ತಾಳ? ನಮ್ಮ ಅಪ್ಪ ಬಂದ ನೀನು ಮುಟ್ಟಿದಾಗ ನೀ ತಾಯಿ ಆಗಿದಿ ಅನಕತನ ತಾಯಿ ಆಗ್ಲಕ್ಕ ನಿನಗೆ ಏನು ಅಲಾವಿಲ್ಲ ನೋಡ್ಲ. ಬರೇ ನಮ್ಮ ಅಪ್ಪಿಲ್ಲಾರ್ದ ನೀ ತಾಯಿ ಆಗುವ ಹೌದತನು. ಯಾಕೋ ನಾನು ಹಡದ ತೋರಿಸಿದೆ ಅಂದ್ರೆ ನೀ ಏನ್ ಹೇಳ್ತೀನಿ ನಾನು ನಿನ್ನ ಕಾಲ ಬೀಳ್ತಾನ. ಏನೈತ್ರಿ ಕಾಲ ಬೀಳ್ತಾನ್ರಿ ಈಕದ. ಯಾರು ಈಕಿದ ನೀ? ಹೌದ್ರಿ. ಮತ್ತೆ ನಮ್ಮ ಅಪ್ಪ ಇಲ್ದ ಹಡಿಬೇಕು ಇವತ್ತು. ಈಕಿದ ನನ್ನ ಮಟ್ಟ ಅವ್ರು ಸಿಟ್ಟು ಬಂದಿದ್ದೆ. ಈ ಶರೀರಕ್ಕೆ ಈಕಿ ಜೀವಾತ್ಮ ಗಂಡ ಐತಿ, ಶರೀರ ಎಂಬುದು ಹೆಣ್ಣೈತಿ. ಈಕಿಗೆ ನಾವು ತುಚ್ಚ ಮಾತಾಡ್ತೇವೆ ಖರೆ. ನೀ ಎಲ್ಲಿ ಒಳಗೆ ಪೆಟ್ಟು ಹಚ್ಕೊಂಡಿ ಮತ್ ಇಲ್ಲ. ಯಾಕಪ್ಪ ಅಂದ್ರ ಯಾವ 9 ತಿಂಗಳು 9 ದಿವಸ ಹೊತ್ತು ಹಡದಾಕಿ ತಾಯತ್ತ ನೀ ಹೇಳ್ತಿ. ಹೇಳ್ತಾರ. ಅಪ್ಪಿಲ್ಲಾರ್ದ ಹಡದಾಳ ಏನಾಕಿ ಇಲ್ಲ. ಯಾಕಪ್ಪ ಅಂದ್ರೆ ದೈವನ ವಿಚಾರ ಮಾಡಿ ನೀವು. ನಿಮ್ಗಿಂತ ನಾವು ಸಣ್ಣವ್ರದೇವು. ಆಕಿನೂ ಈಗ ಮುದುಕಿ ಆಗಿ 45 ವಯಸ್ಸು ನಡೆದಾವ್. ಅಪ್ಪಿಲ್ಲದ ಹಡದಾಳ ಅಂದ್ರಪ್ಪ ಅಂದ್ರೆ ಆಕೆ ಹೇಳಿದ್ ಕೇಳ್ತಾನ. ಅಪ್ಪ ಬೇಕ್ರಿ ಮೊದಲ. ಅಪ್ಪ ಬೇಕಲ್ಲ. ಹುಟ್ಟಿದ ಬಳಕೆ ಈಕಿ ತಾಯಿ. ಹೌದು. ಅನಕ ತಾಯಿ ಆಗ್ಲಕ್ ಸಾಧ್ಯ ಇಲ್ಲ. ಎಲ್ಲಿ ತಾಯಿ ಆಗ್ತಾಳು ತಮ್ಮ? ಹಂಗ ಮಾಡ್ಲಕ್ ಬರುದಿಲ್ಲ. ಯಾಕಪ್ಪ ಅಂದ್ರ ಅವ ಕುತ್ತಾಗ ಬರಬೇಡ, ನಿತ್ತಾಗ ಬರಬೇಡ, ಸೋಮವಾರ ಬೇಡ ಮಂಗಳವಾರ ಬರಬೇಡಪ್ಪ. ಅವ್ನು ಬರ್ಲಾರ್ದು ಒಂದು ದಿವಸನು ಉಳಿದಿಲ್ಲ. ಅವ್ನು ಬರವ ನಾವು ಯಾವತ್ತು. ಅವ್ ಇರ್ಲಾರ್ದ ಯಾವ ಜಗತ್ತೇ ನಡೆದೈತಿ? ನಡೆದಿಲ್ರಿ. ನೋಡು ಇಡೀ ಬ್ರಹ್ಮಾಂಡ ಎಲ್ಲ ತಯಾರು ಮಾಡಿದ ಪರಮಾತ್ಮನ ಮುಖದಿಂದ ಆಗಿದ್ದೈತಿ. ಹೌದಲ್ಲ? ಇದು ಚಲನ ವಲನ ಎಲ್ಲ ಪರಮಾತ್ಮನಿಂದ ಆಗಿದ್ದೈತಿ. ತಾಯಿನಿಂದ ಏನೂ ಆಗಿಲ್ಲ. ಮತ್ತಿನ್ನೊಂದು ಮಾಸ್ತರ ಏನ್ ಹೇಳ್ತಾಳು? ತಿಂಗಳದಾಗ 5 ದಿನ ಮುಟ್ಟ ಆಗ್ತೈತಿ ನಾವು ಹೋಗಿಲ್ಲ ಅಂತ ನೀವು ಹೇಳ್ರಿ ಮಾಸ್ತರ. ಹೌದಲ್ಲ? ತಿಂಗಳದಾಗ 5 ದಿನ ಮುಟ್ಟ ಆಗೋದು ಏನು ಕಾರಣ? ಅದು ಯಾರು ಶಾಪ್ ಕೊಟ್ರತ್ತ ನೀವು ಕೇಳ್ತೀರಿ? ಹೌದ್ರಿ. ಬರಬರ್ಲೆ ನೋಡು. ಯಾವ ಇಸ್ಲಾಂ ಧರ್ಮದಲ್ಲಿ ಯಾವ ಮಸ್ಜಿದ್ ಒಳಗೆ ಬರ್ಲಾಕ ಈ ಹೆಣ್ಮಗಳ ಪ್ರವೇಶ ಇಲ್ಲ. ಯಾವ ನಮ್ಮ ಈ ಚಿಂಚೇಶ್ವರ ಮುತ್ತಿ ಅಂದು ಜಾತ್ರೆ ನಡೆದೈತಿ. ಗರ್ಭಗುಡಿಯಾಗ ಸುದ್ಕ ಈಗೀಗ ಬರ್ಲಾಕ ಪ್ರವೇಶ ಇಲ್ಲ. ಯಾಕಿಲ್ಲ? ಮತ್ತೆ ನೀ ಹೆಣ್ಣು ಹೆಚ್ಚಾಗಿದ್ದ ಬಂದ್ರೆ ಹೇಳು ನೋಡುನು. ಹೌದಲ್ಲ? ಇಲ್ಲಿ ಏನ್ ಹೇಳ್ತಾಳು? ಕುರಾನದ ಒಳಗ ಕುರ್ಸಾಲೆ ನಿನಗ ಗುರುತಿಲ್ಲ. ಹೌದ್ರಿ. ನೋಡು ತಂಗಿ, ನಾಯಟ ನಿನ್ನಟ ಶಾಣೆ ಅಲ್ಲ. ಏನ ಸಣ್ಣ ಮೊಮ್ಮಕ್ಕಳು ತಗೊಂಡು ಬಂದಿನಿ ಈ ಸಲ. ಯಾಕಪ್ಪ ಅಂದ್ರೆ ಈ ದೈವದ ಆಶೀರ್ವಾದ ಈ ಮೊಮ್ಮಕ್ಕಳ ಮೇಲೆ ಬೀಳಿ ಇತ್ತಂತ ಕರ್ಕೊಂಡು ಬಂದಿನಿ. ಆ ಖುರಾನ್ ನೋಡ್ಬೇಕಾತಪ್ಪ ಅಂದ್ರ ಮೊದಲ 27 ಅಲ್ಲನ ಮುಖದಿಂದ ಅಧ್ಯಾಯ ಇಳ್ದಾವ್. ಅಲ್ಲ ಅಂದ್ರೆ ಅವನೇ, ಪರಮಾತ್ಮ ಅಂದ್ರೆ ಅವನೇ ರೀಪ. ಹೆಂಗ ಇಸ್ಲಾಂ ಧರ್ಮದವರು ಪಾಣಿ ಹತ್ತಾರ, ಹಿಂದೂ ಧರ್ಮದಲ್ಲಿ ನೀರ್ ಹತ್ತೀವ್. ದೋನಕ್ಕೂ ಮತಲಬ್ ಏಕ್ ಹಯತ್. ಯಾಕಪ್ಪ ಅಂದ್ರ ಇಲ್ಲಿ ಹೆಣ್ಮಗಳಿಗೆ ಯಾಕೆ ಪ್ರವೇಶ ಇಲ್ಲ? ಇಸ್ಲಾಂ ಧರ್ಮದಲ್ಲಿ ಯಾರ್ಯಾರೇ ಒಬ್ಬರು ತೀರ್ಕೊಂಡ್ರಪ್ಪ ಅಂದ್ರೆ ಹೆಣ್ಣನಾಗ್ಲಿ ಇವತ್ತು ಗಂಡನಾಗ್ಲಿ ತೀರ್ಕೊಂಡ್ರಪ್ಪ ಅಂದ್ರೆ ಹೆಣ್ಮಕ್ಳು ಬರ್ಲಾಕ ಪ್ರವೇಶ ಇಲ್ಲ. ಯಾಕಿಲ್ಲ? ನೀ ಮಾಸ್ತರ ನೀ ಎಲ್ಲರೇ ಏನೈತ ಹುಡುಗರು ಕರ್ಕೊಂಡು ಬಂದಾನು, ನಾ ಎತ್ತರ ಬಾಯಿ ಬಿಡ್ತಾನ, ನಿನ್ನೆ ಬಿಡುದಿಲ್ಲ, ಇಲ್ಲೇ ಗಿಡಕ್ಕೆ ಕಡ್ತಾನ ನಿನ್ನ. ಅಲ್ಲಿ ಏನು ಹೇಳ್ತಾರು? ಆ ಕುಸುಸಲಾಂಬೆ ಗ್ರಂಥ ಒಳಗೆ ತೆಗೆದು ನೋಡಿದ್ರ ಅಲ್ಲಾನ ಮುಖದಿಂದ 27 ಅಧ್ಯಾಯ ಇಳಿದು. ತದನಂತರ ಹಜರತ ಉಸ್ಮಾನ್ ಇದರಲ್ಲಿಂದ ಏನಾಗಿತ್ತು 32 ಅಧ್ಯಾಯ ಇಳಿದು. ಅಲ್ಲಿ ಏನ್ ನಿಮ್ಮ ತಾಯಿಗಿರ್ ಮಾಡ್ಯಾಳೇನ ಅದನ್ನ? ಅಲ್ಲಿ ಏನ್ ಹೇಳ್ತಾರೆ? ಈ ಸದ್ಯ ನೋಡು, ಭೂಮಿ ತಲೆ ಮೇಲೆ ಆಗಲಿ ಮಕ್ಕಾದಲ್ಲಿ ಆಗಲಿ ಅಜಾ ಕೊಡ್ತಾರ. ಮುಂಜಾನೆ 5 ಗಂಟೆಗಾದ್ರು, 1:30 ಸಂಜೆ 5 ಗಂಟೆಗಾದ್ರು ಅಲ್ಲಾಹು ಅಕ್ಬರ್ ಅಂತ ಒದರ್ತಾರ. ಅಮ್ಮ ಹೋಗ್ಬಾರ ಅಂದಿದ್ರ ಇಲ್ಲಿಗೆ ಹಾಡ್ಕೆನೆ ಬಿಡ್ತೀವಿ ನಾವು. ಅಂದೇ ಇಲ್ರ ಅವ್ರ. ಎಲ್ಲಿ ಅಂದಾರ?
ಅಲ್ಲಾ ಹೋಗ್ಬಾರ ಅಂದಾರ ಅವ್ರ ಅಮ್ಮ ಹೋಗ್ಬಾರ ಅಂದಾರನ್ನ ಅಂದೇ ಇಲ್ಲ. ಯಾಕೋ ಮಾಸ್ತರ್ ತಲೆಗಿರಿ ಕಟ್ಟೈತಾನ ಬರೀ ಹೆಣ್ಮಗಳು ತೊಗೊಂಡು ಕಿಸಿಂದ ನಮ್ಮವು ಎಲ್ಲಿ ಅವು ಆಗ್ತಾಳೆ. ಮತ್ತ ನಾವೊಂದು ಕರೆಂಟ್ ಮಾತಾಡಿ ಮಾಸ್ತರ, ಕರೆಂಟ್ ಇವ್ರು ನೀರಾಗ ಹುಟ್ಟೈತೆ. ನೀರ್ ಎಲ್ಲಿ ಹುಟ್ಟೈತಿ ಮಾಸ್ತರ? ಮೇಘರಾಜನಿಂದ ನೀರ್ ಹುಟ್ಟೈತೆ. ಹೌದಲ್ಲ, ಮೇಘರಾಜ ಇಲ್ದ ನೀರ್ ತೋರ್ಸ ನನಗ. ಎಲ್ಲಿಗೆ ಬರ್ತೈತಿ? ನೀರಿಲ್ಲ, ಏನೇನು ಇಲ್ಲ ಇವ್ರದು. ನೋಡು ಈ ಸದ್ಯ ಈಗ ನೀರ್ ಐತಿ, ದೊಡ್ಡವದಾನ, ಆಮೇಲೆ ನೀನು ನೀರ್ ಐತಿ. ಹೌದಲ್ಲ, ಅದ್ರೊಳಗೆ ಹುಟ್ಟಿರ್ಬೋದಲ್ಲ ಕರೆಂಟ್. ನೀ ಹೇಳ್ತಿ ನಾನು ನೀರಾಗ ಕರೆಂಟ್ ಹುಟ್ಟೈತಿ ಅಂತ ಹೆಂಗ ಮಾಸ್ತರಿ? ಸುಮ್ಮ ಹೇಳ್ತಾನ್ರಿ ಯಾಕಪ್ಪ ಅಂದ್ರ ಆ ಯಾವ ನಮ್ಮ ಇಂಗ್ಲೀಶ್ವರ ಲಾಲ್ ಸಾಬ್ ಕವಿಗಳು ಒಳಗ ಅಲ್ಲಿ ರಚನೆ ಮಾಡಿಟ್ಟಾರ. ಹೌದ್ರಿ. ಹೆಂಗಪ್ಪ ಅಂದ್ರ ಮೇಘರಾಜ ಹೆಣ್ಣ ಇಲ್ಲಿ ತಳಗ ಬಂದ ಗಂಗಾ ಯಾಕಾದಿ, ಮ್ಯಾಲ ನೀ ಪರಮಾತ್ಮ ಹೌದು ಕರೆ ಮೇಘರಾಜ ಆದಿ, ತಳಗ ಬಂದ ಗಂಗಾ ಯಾಕಾದಿ ಅಂತಂದ್ರೆ ಗಂಗಾ ಆದವ್ಕ ಯಾರು ಮಾಡಿದವ್ರು? ಯಾರು? ಪರಮಾತ್ಮನ ಮಾಡಲ್ಲ. ಹೌದಲ್ಲ, ಈ ಗಂಗಾನ ಯಾಕೈತಪ್ಪ ಅಂದ್ರ ಗಂಗಾನು ಈಕಿನೂ ವೈದ್ಯಕೀಯ ದೊಡ್ಡ ಸಮುದ್ರನಾಥ ನಮ್ಮವನ ಅದಲ್ಲ. ಮತ್ತೆ ಬಹಳ ಮಂದಿ ಅದಾರ ಹೋತಮ್ಮ. ಮತ್ತೆ ಎಲ್ಲ ನಮ್ಮ ನೀರ್ ಸಮುದ್ರನಾಥ ಮೇಘರಾಜ ಎಲ್ಲ ನಮ್ಮದೈತಿ. ಹೌದು, ಅದ ಮೇಘರಾಜ ಬರ್ಲಿಕ್ಕಂದ್ರ ನೋಡಿ ಎಷ್ಟೋ ನಮ್ಮ ರೈತರು ಬಂದಾರ, ಎಷ್ಟೋ ನಮ್ಮ ಗುರು ಹಿರಿಯರು ಬಂದಾರ. ಮೇಘರಾಜ ಬರ್ಲಿಕ್ಕಂದ್ರ ಎಷ್ಟೋ ಮಂದಿ ರಾತ್ರಿ ಹಗಲ ಚಲನ ವಲನ ಕೀರ್ತನ ಭಜನ ಎಲ್ಲ ಬಂದ ನಮಾಜ ಎಲ್ಲಿ ಬೇಕಾದಲ್ಲಿ ನಡೆದವ್. ಅದ ಮೇಘರಾಜ ಬರ್ಲಿಕ್ಕಂದ್ರ ಈಕಿ ಭೂಮಿ ಯಾರ್ಬುಡಿ ಸಿಳೈತ್ರಿ. ನಾನ ಆತೈತೆ ಕಿಸಬಾಯಿ, ನಮಗ ಕಿಸಬಾಯಿ ಐತಿ, ನಮಗತಾನ ನಿಂದ ಬಾಯಿ ಕಿಸಬಾಯಿ ಐತಿ. ಸುಮ್ಮ ನಡಿಲಿತ್ತಮ್ಮ. ಕಟ್ಟಿ ಬಿಡಬೇಡ ಆಯಿಗೆ. ಅಡಗಿಯ ಮನೆ ಬಿಟ್ಟು ನಡೆದು ಹೊರಗೆ ಬಂದ್ರೆ ಮತ್ತೇನು ಮಾಡ್ತಾಳೆ ತಮ್ಮ? ಕಡಿದು ಹಾಕತಾನ ನಮ್ಮ ಗಂಡಸ. ಹೌದು, ಕಡದ ಹಾಕತಾನ ನಮ್ಮ ಗಂಡಸ. ಬೇಡಿದ ಬೈಕೆ ಎಲ್ಲ ತಂದ ಕೊಟ್ಟ ಬಳಿಕ ಅಡಗಿಯ ಮಾಡುವುದು ಹೆಂಗಸರ ಕೆಲಸ. ಬೇಡಿದ ಬೈಕೆ ಎಲ್ಲ ತಂದ ಕೊಟ್ಟ ಬಳಿಕ ಅಡಗಿ ಮಾಡೋದು ಹೆಂಗಸರ ಕೆಲಸ. ನಾರಿ ಶಿವಮಣಿಗೆ ಮರ್ಯಾದೆ ಪಾಡೆಂದು ಮತ್ತೇನಾಯ್ತಪ್ಪ ಹೆಣ್ಮಗಳದು? ಖರೆ ಇಟ್ಟು ಇದ್ದು ಗೋಶದ ಒಳಗ. ಹೌದು, ಖರೆ ಇಟ್ಟಿದ್ದು ಗೋಶದ ಒಳಗ. ಕರುಣೆ ಮಾಡಿ ನಿನಗ ಜಾಗ ಕೊಟ್ಟಕ್ಕಿ ಕಿಮ್ಮತ್ತೆಲ್ಲ ನಂದೆ ಅಂದೆ ಹೊತ್ತ ಈಗ ಕಿಮ್ಮತ್ತೆಲ್ಲ ನಂದೆ ಅಂದೆ ಹೊತ್ತ ಶ್ರೀ ಅರ್ಥಾಲ ನಿನಗೆ ರತ್ನ ತಿಳಿದುಕೊಂಡು ಅವ ಏನಾಯ್ತಮ್ಮ ಮುಂದೆ? ಇಟ್ಟಿದ್ದು ಕಾರೆ ಘೋಷದ ಒಳಗ. ಹೌದು, ಇಟ್ಟಿದ್ದು ಕಾರೆ ಘೋಷದ ಒಳಗ. ಬಂಗಾರ ನೀದ್ರು ಸಿಂಗಾರ ಆತೆಂದು ಪುರುಷನ ಅಂಕುಶಬೇಕು ನಿನ್ನ ಮ್ಯಾಗ. ಬಂಗಾರ ನೀದ್ರು ಸಿಂಗಾರ ಆತೆಂದು ಪುರುಷನ ಅಂಕುಶಬೇಕು ನಿನ್ನ ಏನ್ ಹೇಳ್ತಾರೆ ಇಲ್ಲಿ? ಏನ್ ಹೇಳ್ತಾರ
ನೀ ಬಂಗಾರ ಇದ್ರ ಸುದಕ ವರಿಗಲ್ ಹಚ್ಚ ಒಬ್ಬ ಮಾಮ ಬೇಕಲ್ಲ. ಇದು ಬಂಗಾರ ಐತೋ ಏನು ಬೆಳ್ಳಿ ಐತೋ ಏನು ತಾಮ್ರ ಐತೋ ಏನು ಹಿಟ್ಟಾಳೆ ಐತೋ ಅಲ್ಲಿ ಹೆಂಗಸರು ನೋಡ್ತಾರ ಗಣಸರು ನೋಡ್ತಾರ. ಇದುವರೆದ ಮತ್ತೇನು ಹೇಳಿದಿಪ್ಪ ಏನಾಯ್ತು ಮತ್ತಿಲ್ಲಿ? ಯಾಕಪ್ಪ ಅಂದ್ರೆ ಪುರುಷರ ಬೇಕ. ಯಾಕಪ್ಪ ಅಂದ್ರೆ ಗಂಡ ಇದ್ದಾಗ ಈಕಿಗಿ ಏಪ್ಪ ಈ ಹೆಣ್ಮಗಳ ಲಗ್ನ ಆಗೈತಪ್ಪ ಹೇಳ್ತಾರ. ಮತ್ತೆ ಗಂಡನ ಇರ್ಲಿಕ್ಕಂದ್ರ ಬೋರ್ಡ್ ಇಲ್ಲ ಬಸ್ರಿ. ಹಿಂಗೈತಿ. ಅಕ್ಕ ಮಾದೇವಿ ಸುದ್ಕ ಅಂದಾಳ ಗಂಡನ ಗುರು ಗಂಡದಿಂದ ಮೋಕ್ಷ ಗಂಡದಿಂದ ಸದ್ಗತಿ ಅಂತ ಅಕ್ಕ ಮಾದೇವ್ ಅಂದಾಳ. ಈಕಿ ಪುಕ್ಕ ಮಾದೇವ್ ಎಬ್ಸ್ಕೊಂಡ್ ಬಂದಾಳ. ಬರೀ ನಂದ ಆಯ್ತು ಎಲ್ಲಿಂದ ನಿಂದ ಆಗ್ತೈತೆ ಹಂಗಮ್ಮ ನೋಡಿ. ಇದನ್ನ ಸರಿಯಾಗಿ ನಮ್ಮ ಹುಡುಗ ಹಾಡ್ಲಕತ್ತಾನ, ಸರಿಯಾಗಿ ಚಿತ್ತು ಬಿಟ್ಟು ಕೇಳಿ ನಡಿಲಿ ತಮ್ಮ. ಸ್ತ್ರೀಯರ್ಥಾಲ ನಿನಗೆ ರತ್ನ ತಿಳಿದು ಕಂಡು ಮತ್ತೇನಾಯ್ತು ಮುಂದ? ಇಟ್ಟಿದ್ದು ಕಾರೆ ಗೋಶದ ಒಳಗ ಹೌದು ಇಟ್ಟಿದ್ದು ಕಾರೆ ಗೋಶದ ಒಳಗ ಕೂಲಿ ಮನೆಯಾಗ ಹುಡುಗಿ ಹೊತ್ತಿನ ಹಾಗೆ ಹವದ ಸೇರಿಕೊಂಡು ಮಲ್ಲಿ ಅಂಜಿಗೆ ಹಾಕತಾಳ ಕೊಂದು ನಾ ಸಲ ಹಿಂದೆ ಸ್ವಾನ್ ಹಾಕಿತ್ತೇನೆ ಬೇಕಾಗಿ ಸಲಗಿ ನಾಯಿ ಪಲಂಗ ಏರಿ ಕೊಂದು ಪಲಂಗ ಏನಾಯ್ತಮ್ಮ ಇಲ್ಲಿ? ಏನತ್ತಾರಿ? ಯಾವ ಸಲಿಗಿಗೆ ನಾಯಿ ನೋಡ್ರಿ, ಒಬ್ರು ನಮ್ಮ ಸೌಕರ ನಾಯಿ ಸಾಕ್ತಾರ. ನಾಯಿ ಸಾಕಬೇಕಾದ್ರೆ ಎಂತದು ಬ್ಯಾಟಿ ನಾಯಿನ ಸಾಯ್ತಾನ. ಮತ್ತೆ ಈ ಊರ ತಿರುಗಾಡೋದು ಚಲೋ ನಾಯಿ ಇವು ಏನು ಮಾಡಿದ್ರು ಸಾಕಿದ್ರೆ ಏನ್ರ ಮಲ ಹಿಡಿತಾವನ? ಏನು ಹಿಡಿತಾವ? ಹೋಗಿ ಮತ್ತು ಏನೈತ ತಿಪ್ಪಾಗ ತಿರುಗಾಡೋ. ಅದಕ್ಕೆ ಈ ನಾಯಿನ ಇದು ಮಾಡ್ಬೇಕಾದ್ರೆ ಎಲ್ಲಿಪ್ಪ ಅಂದ್ರ ಅಡಿಗೆ ಮನೆಯಾಗ ಹೋಗ್ಲಾಕ ಬರ್ತೈತೇನ್ರಿ ನಾಯಿನ? ಅಲ್ಲಿ ಬಿಡ್ಲಾಕ ಬರ್ತೈತೇನ? ಎಲ್ಲಿ ಬಿಡ್ತಾರೋ? ತಳಗ ಚಪ್ಪಲ್ ಬಿಡಲಿಕ್ಕೆ ಕಟ್ತಾರ ನಾಯಿನ. ಅಡಿಗೆ ಮನೆ ತೋರಿಸಿದ್ರೆ ಎಲ್ಲ ಹೊಲಸು ಮಾಡಿ ಹೋಗ್ತೈತೆ ಅದು. ಹಂಗ ಈ ನಾಯಿಯಪ್ಪ ಅಂದ್ರೆ ನೀ ಎಲ್ಲರ ಪೆಟ್ ತಿಂದಿ ಮತ್ತೆ ಯಾಕಪ್ಪ? ಪ್ರಥಮದಲ್ಲಿ ನೋಡು ಯಾವ ಖುರಾನ್ ಒಳಗೆ ಸುದ್ಕ ಆದ್ರೂ ನೋಡ್ಬೇಕಾತಪ್ಪ ಅಂದ್ರೆ ಹೆಂಗೈತಪ್ಪ ಅಂದ್ರ ಮೊದಲಿಗೆ ಅಧಮದಿಂದ ಏನಾಗೈತಪ್ಪ ಅಂದ್ರೆ ಹವಾ ಹುಟ್ಟಿಸ್ಬೇಕಾತಪ್ಪ ಅಂದ್ರ ಈ ಹೆಣ್ಣು ತಯಾರು ಮಾಡ್ಬೇಕಾದ್ರ 50 ವರ್ಷ ಹಿಂದಗಡೆ ಪರಮಾತ್ಮನ ತಯಾರು ಮಾಡ್ಯಾನ. ಅಲ್ಲಾದಿನ ತಯಾರು ಮಾಡ್ಯಾನ. ಏನ ಮೊದಲ ಗಂಡ, ತದನಂತರ ಹೆಣ್ಣು ಏನು ಹೆಂಗ್ ಮಾಡ್ಬೇಕಾತಪ್ಪ ಅಂದ್ರ ಅಧಮನ ಎಡಕಿನ ಎಲುಬ ತೆಗೆದು 50 ವರ್ಷ ಹಿಂದಗಡೆ ಈ ಹೆಣ್ಣಿನ ತಯಾರು ಮಾಡ್ಯಾನ. ಆ ಖುರಾನ್ ಒಳಗೆ ಹೋಗಿ ನೀನ್ ನೋಡ, ಅದ ಅಂದ್ರೆ ನಿನಗೆ ತಿಳಿತೈತಿ. ಆ ಹವಾ ತಯಾರು ಮಾಡ್ಬೇಕಾತಪ್ಪ ಅಂದ್ರೆ ಏನು 50 ವರ್ಷ ಹಿಂದಗಡೆ ತಯಾರು ಮಾಡ್ದ. ಅಲ್ಲಿ ಏನಾಯ್ತಪ್ಪ ಅಂದ್ರ ಮುಂದ ಇವು ಏನ್ ಹೇಳ್ತಾನೆ ಗುರುತೈತಾನೆ ನಿಮಗೆ? ಯಾವ ನಿನ್ನ ಪರಮಾತ್ಮ ಪಾರ್ವತಿ ಕಡೆ ಹೋಗಿ 3 ಹಿಡಿ ಮಣ್ಣು ತಂದ ಇವ್ ಹೇಳ್ಯಾನಿಲ್ಲ? ಕೇಳಿರ್ಲಿ ನೀವು ಎಲ್ಲಾರು? ಹೇಳ್ಯಾರಲ್ಲ ಮಾಸ್ತರ. ನಿನ್ನಟ ನಾವು ಶಾಣ್ಯಾರಲ್ಲ. ಯಾಕಪ್ಪ ಅಂದ್ರ ರಾಜು ಪಾಟೀಲ ಮಾಸ್ತರ ಪ್ರಥಮದೊಳಗೆ ಭೂಮಿ ತಯಾರು ಮಾಡಿದವ ನಮ್ಮ ಅಪ್ಪದ. ನಿಂದು ಬರಬರಿ ಐತಿ ಬಿಡು, ಅದೇ ನಾವು ಅನ್ನೋದಿಲ್ಲ. ಈ ಖುರಾನ್ ಹಿಡ್ಕೊಂಡ ನಡೆದೈತಿ ಈ ಸದ್ಯ ಈಗ ಮಾತಾ ಖುರಾನ್ ಹಿಡ್ಕೊಂಡ ನಡೆದೈತಿ. ಆ ಖುರಾನ್ ಒಳಗೆ ಏನಾಗೈತಪ್ಪ ಅಂದ್ರ ಆ ಹೆಣ್ಣ 50 ವರ್ಷ ಹಿಂದಗಡೆ ತಯಾರು ಮಾಡಿ ಪರಮಾತ್ಮ ಏನ್ ಮಾಡಿದಪ್ಪ ಅಂದ್ರ ಒಂದು ಗಂಧಮಕ ಜಾಡ್ ಐತಿ. ಅದು ಗಂಧಮಕ ಹಣ್ಣ ಅದನ್ನ ತಿನ್ನಿಬೇಡತ್ತ ಹೆಣ್ಣಿಗೆ ಹೇಳಿದ್ದವು.
ಯಾಕಪ್ಪ ಅಂದ್ರೆ ಕೈಲಾಸದಲ್ಲಿ ನೀವು ಹೊಲಸ ಮಾಡಿದಪ್ಪ ಅಂದ್ರೆ ಭೂಲೋಕಕ್ಕೆ ಹೋಗುತ್ತಾನಂತ ಹೇಳ್ತಾವ್. ಹೌದ್ರಿ. ಇದು ಏನಾಯ್ತು ಅವಾಗ ಹೆಣ್ಮಕ್ಳಾದ್ರು ಈಗಾದ್ರೂ ನೋಡ್ರಿ ನಮ್ಮ ಅಕ್ಕಂಗರಾಗಲಿ ತಾಯಿಗಳಾಗಲಿ ಹೌದ್ರಿ ಈಗ ಮಗಳದಾಳಿಕೆ ಹೌದ್ರಿ ಟೇಜಿಗೆ ಏನಾಯ್ತಲ್ಲ ಸ್ವಸಿನ ಅನ್ನೋದು ಮನ್ಯಾಗ ಮಗಳು ಇಲ್ಲೇನಿಲ್ಲ. ಈಗ ನಾವು ಚಡ್ಡಿ ಹಾಕ್ಯವಪ್ಪ ಅಂತಂದ್ರೆ ಕುಸ್ತಿ ಹಿಡಿಬೇಕಾದ್ರೆ ಟಾಂಗ ಹಾದವ್. ಹೌದ್ರಿ. ಹೆಂಗಪ್ಪ ಅಂದ್ರೆ ಮದಗುಣ ಮಹಾರಾಜರು ಹೇಳ್ಯಾರ ನಮ್ಮ ಮನ್ಮಿ ಏನ್ ಹೇಳ್ಯಾರ್ರಿ ಕುಸ್ತಿ ಹಿಡಿ ಮಗನ ಖರೆ ಚಡ್ಡಿ ಹರಿಬಾರ್ದು ಮಗನ ಅಂದಾರ. ಹೌದ್ರಿ. ಕುಸ್ತಿ ಹಿಡಿ ಕುಂಡಿ ಹರಿಬಾರ್ದು. ಹೌದು. ಹಂಗ ಕುಸ್ತಿ ಈಕಿ ಕೂಡ ನೀ ಮಾಡ್ತಮ್ಮ ಕರೆ ಐತಿಲ್ಲ. ಯಾಕಪ್ಪ ಅಂದ್ರ ಅಂತಾವ್ ಜ್ಞಾನಿಗಳು ಹೇಳ್ಕೊತ ಬಂದಾರ. ಆ ಹಣ ತಿಂದ ಕಿಸಿಂದ ಇದು ಏನ್ ಮಾಡ್ತು ಕೈಲಾಸದಲ್ಲಿ ಹೊಲಸು ಮಾಡ್ತಿದ್. ಹೌದ್ರಿ. ಹೊಲಸು ಮಾಡ್ತು. ಹೊಲಸು ಮಾಡಾನ ಏನ್ ಮಾಡ್ದ ಪರಮಾತ್ಮ ಇದು ಗಂಡ ಗೊಂಬಿ ಒಂದು ದಿಕ್ಕಿಗೆ ಬಿಟ್ರು, ಒಂದು ಹೆಣ್ಣು ಗೊಂಬಿಗೆ ಒಂದು ದಿಕ್ಕಿಗೆ ಬಿಟ್ರು. ಎಷ್ಟು ವರ್ಷಕ್ಕೆ ಕೂಡುದು. ಯಾಕಪ್ಪ ಅಂದ್ರೆ ಮಾಸ್ತರ್ ಸಹಕಲಾವಿದ್ರು ಭಾಳ ಶಾಣೆ ಅದ. ಆ ಮಾದೇವ್ ಹಿಂದೆ ಏನು ಸೂರ್ಯನ ಮಾಸ್ತರ್ ಅದಾನಲ್ಲ ಅವ್ ಭಾಳ ಶಾಣೆ ಅದಾನ. ಯಾವ್ಯಾವ ದಿಕ್ಕಿಗೆ ಬಿಟ್ಟಿದ್ರು, ಯಾವ್ಯಾವ ದಿಕ್ಕಿಗೆ ಬಿಟ್ಟಿದ್ರು, ಎಷ್ಟು ವರ್ಷಕ್ಕೆ ಕೂಡುದು. ಹೌದಲ್ಲ. ಹೌದ್ರಿ. ಮತ್ತೆ ಇವು ಏನ್ ಹೇಳ್ತಾನು, ಏನ್ ಹೇಳ್ತಾನೆ, ಯಾವ ನಮ್ಮ ಹಿಂದೂದ ಒಳಗೆ ಪುರಾಣ ಒಳಗೆ ಹೇಳ್ತಾನೆ. ಹೌದ್ರಿ. ನಿಮ್ಮ ಪರಮಾತ್ಮ ಪಾರ್ವತಿ ಕಡೆ ಹೋಗಿ 3 ಹಿಡಿ ಮಣ್ಣ ತಂದಾನಂತ ಇವು ನಮಗೆ ಹೇಳ್ತಾನೆ. ಇದು ಮಾತು ಸುಳ್ಳ. ಯಾಕೆ ಸುಳ್ಳ ತಿಳ್ಕೊ. ಪಾರ್ವತಿ ಏನಾಗೈತಿಲ್ಲಪ್ಪ ಅಂದ್ರೆ ಪರಮೇಶ್ವರ ಬಲ್ಲಿ ಏನಾಗೈತ್ರಿ, ಪರಮೇಶ್ವರ ಅವೇನು ಪಾರ್ವತಿ ಬಲ್ಲಿ ಹೋಗಿ ಮಣ್ಣು ತಂದಿಲ್ಲ ನಾವು. ಯಾಕಂತ ತಿಳ್ಕೊ, ಮೊದಲ ಹುಟ್ಟಿಸ್ದಾವ ಇದನ್ನ ಭೂಮಿ ಅವನ ತಯಾರು ಮಾಡಾನ, ಗಿಡಿಗಂಟಿನ ಎಲ್ಲ ತಯಾರು ಮಾಡಾನ. ಇದು ಎಲ್ಲ ಸಿಂಗಾರ ಒಟ್ಟು ಪರಮಾತ್ಮದಿಂದ ಆಗಿದ್ದೈತಿ. ಮೊದಲ ಏಕಾಕಾರ ಒಬ್ಬನೇ ಇದ್ದವ್. ಏಕಲಲಿಂದ ಲೋಕ ದೂಸರ ಕ್ಯಾಬಿನಿ ಅಂದಾರ ಖುರಾನ್ ಒಳಗೆ ಹೇಳ್ತೀರಿ. ಮತ್ತೆ ಇನ್ನು ಹಿಂದೂ ಧರ್ಮದ ಪುರಾಣ ಒಳಗೆ ಏನ್ ಹೇಳ್ತಾರು, ದೇವ್ರನ ಒಬ್ಬರ ನಾಮ ಹಲವಾರು ಹಂಗದಾವ್. ಹೌದ್ರಿ. ನೀ ಎಲ್ಲಿದಿ ಬಂದು ಹೇಳಿ ಪಿಚಗಣನೆ ಪೀರಿ. ಇಲ್ಲಿ ಹಿಂಗೈತಿ. ಇದುವರೆದ ಏನಾಗೈತಿ ಇಲ್ಲಿ ಮತ್ತೇನಾಗೈತ್ರಿ ಮಾಸ್ತರ. ಯಾಕಪ್ಪ ಅಂದ್ರ ಆ ಖುರಾನದ ವಿಷಯ ಹೇಳ್ಕೋತ ಬಂದೇವಿ. ಅದನ್ನ ಎಷ್ಟು ವರ್ಷಕ್ಕೂ ಕೂಡುದು ಅವು ಕೂಡಿ ಎಷ್ಟು ಜನಸಂಖ್ಯೆ ಉತ್ಪತ್ತಿ ಆಗೈತು, ಇನ್ನು ಹೆಂಗ ತಯಾರಾತು ಇವನು ಕೇಳ್ಬೇಕಿಲ್ರಿ ಕಕ್ಕ. ನಾವು ಅದಕ್ಕೆ ನೋಡೋಣ ಏನೇನು ಹೇಳ್ತಾನ ಏನೇನಿಲ್ಲ. ಸರಿಯಾಗಿ ಕಟಿತಮ್ಮ ಹೋಲಿ.